ವಿಷನ್ ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಹಸಿರು ಕ್ರಾಂತಿಯ ಹರಿಕಾರರಾದ ಬಾಬು ಜಗಜೀವನ್ ರಾಮ್ ರವರ ಜಯಂತ್ಯೋತ್ಸವ ಆಚರಣೆ. ಶೀಘ್ರ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣಕ್ಕೆ ಆದ್ಯತೆಯಿಂದ ಶಾಸಕ ಬಾಲಕೃಷ್ಣರವರು. ತಾಲೂಕಿನ ಕ್ರೀಡಾಭಿಮಾನಿಗಳಿಗೆ ಅನುಕೂಲಕ್ಕಾಗಿ ಅನುದಾನದ ಲಭ್ಯತೆಯೊಂದಿಗೆ ತಾಲೂಕು ಕ್ರೀಡಾಂಗಣಕ್ಕೆ ಗ್ಯಾಲರಿ ಅಳವಡಿಕೆ ಎಂದ ಶಾಸಕ ಬಾಲಕೃಷ್ಣರವರು. ತಾಲೂಕು ಕ್ರೀಡಾಂಗಣದಲ್ಲಿ 1 ಕೋಟಿ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿ ಹೇಳಿಕೆ. ಹಾಗೂ ಜನರ ಕಷ್ಟ ನೋವುಗಳಿಗೆ ನೆರವಾಗುವುದೇ ಮನುಷ್ಯನ ಮಾದರಿ ಜೀವನ ಎಂದ ಶೃಂಗೇರಿ ಶಾರದಾ ಪೀಠದ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿ. ಬಾಗೂರು ಹೋಬಳಿ ಕುರಿಕಾವಲು ಗ್ರಾಮದಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ದೇವಿಯ ನೂತನ ದೇಗುಲಗಳ ವಿಗ್ರಹ ಪ್ರತಿಷ್ಠಾಪನೆ ವೇಳೆ ಹೇಳಿಕೆ. ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಶೋಷಿತರ ಪರವಾಗಿ ಹೋರಾಟ ನಡೆಸಿದವರು. ಅವರ ಜಯಂತಿಯನ್ನು ನಾವು ಆಚರಿಸುವುದು ನಮ್ಮ ಹೆಮ್ಮೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪುರಸಭೆ ಇವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅವರು ಮಾತನಾಡಿ, ಬಾಬು ಜಗಜೀವನ್ ರಾಮ್ ನಿಸ್ವಾರ್ಥ ಸೇವೆ, ಸ್ವಾತಂತ್ರ್ಯ ಚಳವಳಿ ಮತ್ತು ಸಮರ್ಪಣಾ ಮನೋಭಾವದ ಹೋರಾಟದಿಂದಾಗಿ ಸಮಾಜಕ್ಕೆ ಆದರ್ಶಪ್ರಾಯ ವ್ಯಕ್ತಿಯಾಗಿದ್ದಾರೆ. ಅಧಿಕಾರ ಮತ್ತು ಆಸ್ತಿಯಿಂದ ಗಳಿಸಲಾಗದ ಕೀರ್ತಿಯನ್ನು ಸೇವೆ ಹಾಗೂ ತ್ಯಾಗದಿಂದ ಗಳಿಸಬಹುದೆಂದು ಬಾಬು ಜಗಜೀವನ್ ರಾಮ್ ಬದುಕು ತಿಳಿಸಿಕೊಡುತ್ತದೆ. ಬಾಬು ಜಗಜೀವನ್ ರಾಮ್ ಸತತ 3 ದಶಕಗಳ ಕಾಲ ಕೇಂದ್ರ ಮಂತ್ರಿಮಂಡಲದ ಸದಸ್ಯರಾಗಿ ಅಪಾರ ಆಡಳಿತ ಅನುಭವ ಗಳಿಸಿದರು. ಸಾರಿಗೆ, ಆಹಾರ, ರೈಲ್ವೆ, ಕೃಷಿ ಮತ್ತು ಸಮುದಾಯ ಅಭಿವೃದ್ಧಿ, ಕಾರ್ಮಿಕ ಮತ್ತು ಉದ್ಯೋಗ ಪುನರ್ವಸತಿ ಕೆಲಸವನ್ನ ಮಾಡಿದ ಹಿರಿಮೆ ಅವರದು. ಕೂಲಿ ಮಾಡಿ ಜೀವನ ಸಾಗಿಸಲು ಕಷ್ಟವಾಗಿದ್ದ ಕಾಲಘಟ್ಟದಲ್ಲಿ ಬಾಬು ಜಗಜೀವನ್ ರಾಮ್ ಸೃಷ್ಟಿಸಿದ ಹಸಿರು ಕ್ರಾಂತಿಯಿಂದ ಬಡವರಿಗೆ ಆಹಾರದ ಕೊರತೆ ದೂರವಾಯಿತು. ಹಸಿರು ಕ್ರಾಂತಿಯ ಹರಿಕಾರ ಬಾಬೂಜಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಜೀವನಕ್ಕೂ ಆದ್ಯತೆ ಕೊಟ್ಟಿದ್ದರಿಂದ ಇಂದು ಸಮಾಜದಲ್ಲಿ ಆಹಾರ ಪದಾರ್ಥಗಳ ಕೊರತೆ ಇಲ್ಲ. ಮಹನೀಯರ ವೈಚಾರಿಕತೆ, ವಿಚಾರಧಾರೆಯನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ಸಲುವಾಗಿ ಜಯಂತಿ ಆಚರಣೆ ಮಾಡಬೇಕು. ಪಟ್ಟಣದಲ್ಲಿ ಬಾಬೂಜಿಯವರ ಭವನ ನಿರ್ಮಾಣಕ್ಕೆ ನಿವೇಶನವನ್ನ ಕಾಯ್ದಿರಿಸಲಾಗಿದ್ದು, ಭವನ ನಿರ್ಮಾಣಕ್ಕೆ ಸಮಾಜ ಕಲ್ಯಾಣ ಇಲಾಖೆಗೆ 2 ಕೋಟಿ ರು ಅನುದಾನಕ್ಕೆ ಮನವಿ ಸಲ್ಲಿಸಿದ್ದು, ಸಮಾಜದ ಧಾರ್ಮಿಕ ಚಿಂತನೆ ಕಾರ್ಯಕ್ರಮಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ದೇಶಕ್ಕೂ ಕೂಡ ಆಹಾರದ ಭದ್ರತೆ ಬಹುಮುಖ್ಯವಾದಂಥದ್ದು. ಆ ನಿಟ್ಟಿನಲ್ಲಿ ಗಣನೀಯವಾದಂಥ ಸೇವೆಯನ್ನು ಈ ದೇಶದಲ್ಲಿ ಸಲ್ಲಿಸಿರ್ತಕ್ಕಂಥವರ ಜಯಂತ್ಯೋತ್ಸವವನ್ನು ನಾವು ಭಕ್ತಿಪೂರ್ವಕವಾಗಿ ಆಚರಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ. ಮಾನ್ಯ ರತ್ನಾಕರವರು ತುಂಬ ಅರ್ಥಪೂರ್ಣವಾದಂಥ ಈ ವಿಚಾರಗಳನ್ನು ಮಂಡನೆ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೂ ಕೂಡ ಬಯಸ್ತಾ ಇದ್ದೇನೆ. ಇವತ್ತು ಬಲಗೈ ಆಗಿರ್ಬೋದು, ಎಡಗೈ ಆಗಿರ್ಬೋದು, ಎಲ್ಲರೂ ಕೂಡ ಸ್ನೇಹ ಸಂಬಂಧವಾಗಿ ಸಹಬಾಳ್ವೆಯಿಂದ ಬದುಕನ್ನು ಸೃಷ್ಟಿಸ್ಕೊಂಡು ಹೋಗ್ತಕ್ಕಂಥದ್ದು ಎಲ್ಲರ ಒಂದು ಜವಾಬ್ದಾರಿಯಾಗಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಕರ್ನಾಟಕ ಘನ ಸರ್ಕಾರಕ್ಕೆ ಈ ಮೂಲಕ ನಾನು ಕೂಡ ಒತ್ತಾಯ ಮಾಡ್ತಕ್ಕಂಥದ್ದು, ಈ ಒಂದು ಬಿಗುವಿನ ವಾತಾವರಣ ಏನು ನಿರ್ಮಾಣ ಆಗ್ತಾ ಇದೆ, ಅದಕ್ಕೆ ಅವಕಾಶ ಕೊಡದೆ ಇವತ್ತು ಎಲ್ಲರನ್ನೂ ಕೂಡ ಕೂರಿಸ್ಕೊಂಡು ಒಂದು ಸ್ನೇಹಮಯವಾದಂಥ ವಾತಾವರಣದಲ್ಲಿ ಆ ಮೀಸಲಾತಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ತಿಳಿಗೊಳಿಸುವಂಥ ನಿಟ್ಟಿನಲ್ಲಿ ಘನ ಸರ್ಕಾರ ಒಂದು ಇದರ ಬಗ್ಗೆ ಸಹಕಾರವನ್ನು ನೀಡಬೇಕು ಅಂತ ನಾನು ಈ ಮೂಲಕ ಸರ್ಕಾರಕ್ಕೂ ಕೂಡ ನಾನು ಒತ್ತಾಯವನ್ನೇ ಮಾಡ್ದೆ. ಏಕೆಂದರೆ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಇವತ್ತು ಈ ದಿವಸ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಆಚರಣೆಯನ್ನು ಮಾಡಿದೆ. ಅವರು ಕೂಡ ಬಡವರ ಧ್ವನಿಯಾಗಿ ಅವತ್ತಿನ ದಿನಮಾನಗಳಲ್ಲಿ ಅಸ್ಪೃಶ್ಯತೆಯನ್ನು ದೂರ ಇಡಿಸುವಂಥ ಒಂದು ಪ್ರಯತ್ನವನ್ನು ಒಂದು ಸಾಮಾಜಿಕ ಬದುಕಿನಲ್ಲಿ ಒಂದು ಶ್ರದ್ಧೆಯಿಂದ ಅದರ ಕಾರ್ಯದಲ್ಲಿ ಪ್ರಗತಿಯನ್ನು ಕಂಡಂಥವರು ಬಾಬು ಜಗಜೀವನ್ ರಾಮ್ ಅವರು ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇವತ್ತು ನಮ್ಮ ಎಡಗೈ ಸಮಾಜದ ಹಲವಾರು ಮುಖಂಡರು ಕೂಡ ಪ್ರಾರಂಭದಲ್ಲಿ ಬಂದಿದ್ದು. ನಾನು 11 ಗಂಟೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾಗಿದೆ. ಯಾಕೆಂದರೆ ಒಳ ಮೀಸಲಾತಿ ಬೇಗ ಜಾರಿಗೊಳ್ಳಬೇಕು ಅನ್ನೋದೊಂದು ಕಾರಣದಿಂದ ಇಲ್ಲಿ ಬಾಯ್ಕಾಟ್ ಮಾಡೋಗಿದ್ದಾರೆ. ನನ್ನ ಮಾಹಿತಿ ಕೂಡ ಲಭ್ಯ. ಯಾಕೆಂದರೆ ರಾಜ್ಯ ಮಟ್ಟದ ಸಂಘಟನೆ ಅವ್ರಿಗೇನು ಡೈರೆಕ್ಷನ್ ಕೊಟ್ಟಿದೆಯೋ ಗೊತ್ತಿಲ್ಲ. ಆದರೆ ನಾವು ನಮ್ಮ ತಾಲೂಕು ಆಡಳಿತ ಗೌರವಪೂರ್ವಕವಾಗಿ ಆಚರಣೆ ಮಾಡುವಂಥದ್ದು ನಮ್ಮ ಮಹತ್ವವಾದಂಥ ಜವಾಬ್ದಾರಿಯಾಗಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ನಾವು ಇವತ್ತು ಸಾಕ್ಷಿಯಾಗಿ ಕಾರ್ಯಕ್ರಮಕ್ಕೆ ಒಂದು ಆದ್ಯತೆಯನ್ನು ಕೂಡ ನೀಡಿದ್ದೀವಿ ಅಂತಕ್ಕಂಥ
ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಈಗ ಉಪಚುನಾವಣೆಯಲ್ಲೆಲ್ಲ ಇಡೀ ಸರ್ಕಾರನೇ ಅಲ್ಲಿದೆ. ಇವತ್ತು ದಾವಣಗೆರೆ, ಬಾಗಲಕೋಟೆ ಅದು ಬಂದ ಮೇಲೆ ಬಹುಶಃ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಏಕೆಂದರೆ ಎಲ್ಲ ಬೆಂಗಳೂರಿಗೆ ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ಈಗಾಗಲೇ ಸ್ಟ್ರೈಕ್ಗಳು ದೊಡ್ಡ ಪ್ರಮಾಣದಲ್ಲಿ ಕೂಡ ಜರುಗಿದೆ. ಇದನ್ನು ಗೊಂದಲಕ್ಕೆ ಅವಕಾಶ ಆಗದಲ್ಲೇ ಒಂದು ಒಳ್ಳೆಯ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದ ರತ್ನಾಕರ್ ಮಾತನಾಡಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಸವಿವರವಾಗಿ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಜಿಎಸ್ ಶಂಕರಪ್ಪ, ಪೊಲೀಸ್ ಉಪ ಅಧೀಕ್ಷಕ ಎನ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್, ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಡಿಆರ್ ತ್ಯಾಗರಾಜ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಎನ್ ದೀಪಾ, ಟಿಎಪಿಸಿಎಂಎಸ್ನ ಅಧ್ಯಕ್ಷ ವೆಂಕಟೇಶ್ ಮೂರ್ತಿ, ಹೇಮಾವತಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ತೋಟಿ ಜಯರಾಮ್, ಕೆಡಿಪಿ ಸದಸ್ಯ ಮಹೇಶ್, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಕೆಎನ್ ಅನಿಲ್, ಇಸಿಒ ಲೋಕೇಶ್ ಕಬ್ಬಾಳು ಸೇರಿದಂತೆ ದಲಿತ ಮುಖಂಡರು ಹಾಗೂ ಇತರರು ಉಪಸ್ಥಿತರಿದ್ದರು. ಅವರ ತಂದೆ ಸೈನಿಕ ವೃತ್ತಿಯಲ್ಲಿ ಸ್ವಲ್ಪ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿ ಅಲ್ಲಿ ನೆಲೆಸಿರ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಅಂದರೆ ಅವರು ಶಾಲೆಗೆ ಸೇರಿದಂಥ ಸಂದರ್ಭದಲ್ಲಿ ಅವರು ಸ್ವಂತ ಊರಾದಂಥ ಚಾಲ್ಕೋ ಗ್ರಾಮದಲ್ಲಿ ಶಾಲೆಗೆ ಸೇರಿರ್ತಾರೆ. ತುಂಬ ಚುರುಕಾದ ಹುಡುಗ, ಆದರೆ ಅವ್ರನ್ನ ಓದಿಸ್ಬೇಕು ಅಂತ ಶಾಲೆಗೆ ಸೇರಿದಾಗ ಅವರು ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿರ್ತಾರೆ. ಆದರೆ ನೋಡಿ, 1914ನೇ ಇಸ್ವಿಯಲ್ಲಿ ನಡೆದಂಥ ಘಟನೆ ನೋಡಿ, ಸ್ವತಂತ್ರ ಪೂರ್ವ ಕಾಲಘಟ್ಟದಲ್ಲಿ ಬ್ರಿಟಿಷ್ ಈ ಭಾರತಕ್ಕೆ ಬಂದು ನೆಲೆಗೊಂಡ ನಂತರ ಇಲ್ಲಿ ಮಿಷನರಿ ಶಾಲೆಗಳನ್ನು ಶುರು ಮಾಡಿರ್ತವೆ. ಅಂಥ ಒಂದು ಶಾಲೆಯಲ್ಲಿ ಅವರು ಹೋಗ್ತಾ ಇರ್ತಾರೆ. ಆದರೆ ಈ ದೇಶದಲ್ಲಿದ್ದಂಥ ಜಾತಿಯ ತಾರತಮ್ಯ ಯಾವ ಮಟ್ಟಕ್ಕೆ ಕಾಡ್ತಾ ಇರ್ತದೆ ಅಂದರೆ, ಬಹುಶಃ ನಾವು ಜಗಜೀವರಾಮ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ, ಅವರ ಬಾಲ್ಯದ ದಿನಗಳನ್ನು ನೋಡಿದಾಗ ಈ ಭಾರತಕ್ಕೆ ಅಸ್ಪೃಶ್ಯತೆ, ಜಾತೀಯತೆ ಅನ್ನೋದು ಇನ್ನೂ ಕೂಡ ಭಾರತಾಂಬೆಯನ್ನು ಅಷ್ಟು ಕಾಡಿನವಷ್ಟು ಯಾವ ಸಮಸ್ಯೆ ಕೂಡ ಕಾಡಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅಂಥ ಒಂದು ಪ್ರಸಂಗ ಜಗಜೀವರಾಮ್. ಮುಂದಿನ ಆರ್ಥಿಕ ವರ್ಷದಲ್ಲಿ ಅನುದಾನದ ಲಭ್ಯತೆ ಆಧಾರದ ಮೇಲೆ ಕ್ರೀಡಾಂಗಣದ ಸುತ್ತ ಕ್ರೀಡಾಭಿಮಾನಿಗಳ ಅನುಕೂಲಕ್ಕಾಗಿ ಪ್ರೇಕ್ಷಕರು ಕುಳಿತುಕೊಳ್ಳಲು ಗ್ಯಾಲರಿ ನಿರ್ಮಾಣ ಮಾಡಲಾಗುವುದೆಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅನುದಾನದಲ್ಲಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಕೈಗೊಳ್ಳಲಾಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಸ್ಥಳೀಯ ಕ್ರೀಡಾಪಟುಗಳಿಗೆ ತಮ್ಮ ಕ್ರೀಡೆ ಪ್ರದರ್ಶಿಸಲು ಅನುಕೂಲವಾಗಲಿ ಎಂಬ ಸದುದ್ದೇಶದಿಂದ ಕ್ರೀಡಾಂಗಣದಲ್ಲಿ ಪೆವಿಲಿಯನ್, ಕೊಠಡಿಗಳು ಹಾಗೂ ಪ್ರೇಕ್ಷಕರು ಕುಳಿತುಕೊಳ್ಳಲು ಗ್ಯಾಲರಿ, ಪ್ರತ್ಯೇಕವಾದ ಶೌಚಾಲಯ ಸೇರಿದಂತೆ ಕ್ರೀಡಾಂಗಣಕ್ಕೆ ಅಗತ್ಯವಿರುವ ಮೂಲ ಸೌಕರ್ಯಗಳನ್ನು ಒದಗಿಸಿ ಅಭಿವೃದ್ಧಿಗೊಳಿಸಲಾಗಿದೆ. ಕ್ರೀಡಾಂಗಣವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 1 ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದ್ದು, 1 ಕೋಟಿ ರು ಅನುದಾನದಲ್ಲಿ ವಾಲಿಬಾಲ್, ಕಬಡ್ಡಿ, ಖೋ-ಖೋ, ಎತ್ತರ ಜಿಗಿತ, ಉದ್ದ ಜಿಗಿತ ಅಂಕಣ, ಕುಡಿಯುವ ನೀರಿನ ವ್ಯವಸ್ಥೆಗೆ ಸಂಪ್ ನಿರ್ಮಾಣ ಹಾಗೂ ಕ್ರೀಡಾಂಗಣದಲ್ಲಿ ನೀರು ನಿಲ್ಲದಂತೆ ಒಳಚರಂಡಿ ವ್ಯವಸ್ಥೆ ಸೇರಿದಂತೆ ಕ್ರೀಡಾಂಗಣ ಸುತ್ತ ಚೈನ್ ಲಿಂಕ್ ಪೆನ್ನಿಂಗ್ ವ್ಯವಸ್ಥೆ ಮಾಡಿ ಕ್ರೀಡಾಭಿಮಾನಿಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಆನಂದ್ ಮೂರ್ತಿ, ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ಮಾಜಿ ಅಧ್ಯಕ್ಷ ಕೋಟೆ ಮೋಹನ್, ಸದಸ್ಯ ರಾಮು, ಮುಖಂಡರಾದ ಪುರಿ ಮಂಚಪ್ಪ, ವಳಗೇರಹಳ್ಳಿ ಮಂಜುನಾಥ್, ಗುತ್ತಿಗೆದಾರ ಪುನೀತ್ ಸೇರಿದಂತೆ ಕ್ರೀಡಾಂಗಣದ ನಿರ್ವಾಹಕ ಸೂರ್ಯಕುಮಾರ್ ಸೇರಿ ಕ್ರೀಡಾಪಟುಗಳು ಭಾಗವಹಿಸಿದರು. ಕಬಡ್ಡಿ, ಖೋ-ಖೋ, ವಾಲಿಬಾಲ್, ಲಾಂಗ್ ಜಂಪ್ ಮಧ್ಯದಲ್ಲಿ ಅದು ಇದಾಗದ ರೀತಿ ಒಂದು ಅದು ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದು, ನೀರಿನ ವ್ಯವಸ್ಥೆ ಕಲ್ಪಿಸ್ತಕ್ಕಂಥದ್ದು, ವಿದ್ಯುತ್ ವ್ಯವಸ್ಥೆ, ಆಮೇಲೆ ಸುತ್ತಲೂ ಕೂಡ ಚೈನ್ ಲಿಂಕ್ ಫೆನ್ಸ್ ಅಳವಡಿಸ್ತಕ್ಕಂಥದ್ದು, ನೀರು ಮಧ್ಯದಲ್ಲಿ ನಿಲ್ಲದ ರೀತಿ ಅದನ್ನು ಲೆವೆಲ್ಸ್ ಮಾಡಿ ಸೈಡ್ನಲ್ಲಿ ಡ್ರೈನೇಜ್ಗೆ ಕಲ್ಪಿಸ್ಕೊಳ್ತಕ್ಕಂಥ ಒಂದು ಕಾಮಗಾರಿಗೆ ಇವತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಇವತ್ತು ನಮ್ಮ ಚೇತನ್ ಅವರು ನಮಗೆ ವಿಶೇಷವಾಗಿ ನಮ್ಮ ಕೋರಿಕೆಗೆ ಹಿಂದೆ ಕಾಲ 2-3 ವರ್ಷದಲ್ಲೂ ಕೂಡ ಅಸೆಂಬ್ಲಿನಲ್ಲಿ ನಾವು ಚರ್ಚೆ ಮಾಡಿದ ಫಲವಾಗಿ ಅದು 2 ವರ್ಷದ ಮೇಲೆ ಒಂದು KR ಸ್ಯಾಂಕ್ಷನ್ ಮಾಡಲಿಕ್ಕೆ ಅನುಕೂಲ ಆಗಿದೆ. ಅದಲ್ಲದೆ ನಮ್ಮ ಗರ್ಲ್ಸ್ ಅಂಡ್ ಬಾಯ್ಸ್ಗೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ಶೌಚಾಲಯ ಕೂಡ ಈಗಾಗಲೇ ನಿರ್ಮಾಣ ಮಾಡಿದ್ದೀವಿ. ಅದನ್ನು ಉದ್ಘಾಟನೆ ಮಾಡಬೇಕಾಗಿದೆ. ಅದ್ರ ಬಗ್ಗೆನೂ ಕೂಡ ಗಮನ ಹರಿಸುವಂಥ ಕೆಲಸನ ಅತಿ ಕೂಡಲೇ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ಅನುದಾನದ ಲಭ್ಯತೆ ಕೊರತೆ ಯೋಜನಾ ಕ್ರೀಡಾ ಇಲಾಖೆಗೆ ಇಡೀ ರಾಜ್ಯಕ್ಕೆ 14 ಕೋಟಿ ಕೊಡ್ತಾರೆ. ಅಂಥದ್ರಲ್ಲಿ 1 ಕೋಟಿ ಅನುದಾನನ ಇಲ್ಲಿಗೆ ಈ ಸಲ ಮಂಜೂರಾತಿಯನ್ನು ಮಾಡಿಸಿದ್ದೇವೆ. ಹಂತವಾಗಿ ಬೇಡಿಕೆಗೆ ಅನುಗುಣವಾಗಿ ಇದಕ್ಕೆ ಆದ್ಯತೆಯನ್ನು ಕೂಡ
ನೀಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಪೂಜೆ ಅರ್ಚಕರ ಒಂದು ಆಶೀರ್ವಾದದಿಂದ ಇವತ್ತು ಪೂಜೆಯನ್ನು ನೆರವೇರಿಸಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾಮಗಾರಿ ನಿರ್ವಿಘ್ನವಾಗಿ ನೆರವೇರಲಿ. ಮುಂದಿನ ಆರ್ಥಿಕ ವರ್ಷದಲ್ಲಿ ಇನ್ನೊಂದು CR ಒಂದು 1 ಕೋಟಿ ಅನುದಾನವನ್ನು ತರ್ತಕ್ಕಂಥದ್ದಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಇವತ್ತು ಯೋಜನಾ ಇಲಾಖೆಗೆ ಸಂಬಂಧಪಟ್ಟಂಗೆ ನಮ್ಮ ಇಂಜಿನಿಯರ್ ಕೂಡ ಇಲ್ಲಿ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಈ ಕಾಮಗಾರಿನ ಅತಿ ತುರ್ತಾಗಿ ಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಎಲ್ಲರ ಸ್ಥಳೀಯ ಸಹಕಾರ ಮುಖ್ಯವಾಗಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಮುಂದಿನ ದಿನಗಳಲ್ಲಿ ಈ ಪೆವಿಲಿಯನ್ ಆ ಭಾಗಕ್ಕೂ ಕೂಡ ಇನ್ನೊಂದು 2-3 ಕಡೆಗೆ ಮನುಷ್ಯ ಇತರರ ಕಷ್ಟಗಳಿಗೆ ಸ್ಪಂದಿಸಿ ಅವರಿಗೆ ಸಹಾಯ ಮಾಡುವ ಮೂಲಕ ಮಾದರಿಯಾಗಿರುವುದೇ ನಿಜವಾದ ಜೀವನ ಎಂದು ಶೃಂಗೇರಿ ಶ್ರೀ ಶಾರದಾ ಮಠದ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಗಳು ತಿಳಿಸಿದರು. ತಾಲೂಕಿನ ಬಾಗೂರು ಹೋಬಳಿಯ ಕುರಿಕಾವಲು ಗ್ರಾಮದ ಶ್ರೀ ದೊಡ್ಡಮ್ಮದೇವಿ, ಶ್ರೀ ಚಿಕ್ಕಮ್ಮದೇವಿಯವರ ನೂತನ ದೇಗುಲಗಳ ವಿಗ್ರಹ ಪ್ರತಿಷ್ಠಾಪನೆಯ ಕುಂಭಾಭಿಷೇಕ ಮಹೋತ್ಸವದ ಧಾರ್ಮಿಕ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಶಾಸ್ತ್ರದ ಪ್ರಕಾರ ದುಃಖಗಳಿಗೆ ಸಾಂತ್ವನ, ನಿರ್ಧನರಿಗೆ ಧನ ಸಹಾಯ, ಹಸಿದವರಿಗೆ ಆಹಾರ ನೀಡಿ ಸನ್ಮಾರ್ಗದಲ್ಲಿ ನಡೆಸುವುದೇ ಉಪಕಾರ. ಇದರಿಂದ ಮನುಷ್ಯನ ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರೆಯುತ್ತದೆ ಎಂದರು. ದೊಡ್ಡ ಅಧಿಕಾರಸ್ಥರೇ ಆಗಲಿ, ಶ್ರೀಮಂತರೇ ಆಗಲಿ, ಎಲ್ಲರಿಗೂ ಗೌರವ ಕೊಡುವ ಕೆಲಸ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಪ್ರಾಮಾಣಿಕವಾಗಿ ನಡೆದುಕೊಳ್ಳುವುದೇ ಹಿಂದೂ ಧರ್ಮದ ಆಚರಣೆ. ಹಿಂದೂ ಧರ್ಮ ಪ್ರಪಂಚದಲ್ಲೇ ಪ್ರಾಚೀನವಾದುದು. 1200 ವರ್ಷಗಳ ಹಿಂದೆ ಶ್ರೀ ಶಂಕರಾಚಾರ್ಯರು ದೇಶದಲ್ಲಿ ಜ್ಞಾನದ ಧರ್ಮ ಪ್ರಚಾರ ಮಾಡುತ್ತಾ 4 ಶಕ್ತಿಪೀಠಗಳನ್ನು ಸ್ಥಾಪಿಸಿದ್ದಾರೆ. ಒರಿಸ್ಸಾದಲ್ಲಿ ಗೋವರ್ಧನ ಪೀಠ, ಗುಜರಾತ್ನಲ್ಲಿ ಕಾಳಿಕಾ ಪೀಠ, ಉತ್ತರಾಖಂಡದಲ್ಲಿ ಜ್ಯೋತಿಷ್ ಪೀಠ, ಕರ್ನಾಟಕದಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸಿ ಧಾರ್ಮಿಕ ಮನೋಭಾವನೆಗಳ ಮೂಲಕ ದೇಶದಲ್ಲಿ ಶಾಂತಿ, ನೆಮ್ಮದಿ ನೆಲೆಸುವಂತೆ ಪೂರ್ವಿಕರು ನಡೆಸಿಕೊಂಡು ಬಂದಿರುವ ಧರ್ಮ ಕಾರ್ಯಗಳನ್ನು ಎಲ್ಲರೂ ಐಕ್ಯಮತ್ಯದಿಂದ ಒಗ್ಗಟ್ಟಾಗಿ ದೇವರ ಪೂಜಾ ಕಾರ್ಯಗಳು, ವಾರ್ಷಿಕೋತ್ಸವಗಳನ್ನು ನಡೆಸಿಕೊಂಡು ಹೋಗಿ ಈ ಪ್ರಾಂತ್ಯದಲ್ಲಿ ಶಾಂತಿ, ನೆಮ್ಮದಿ ನೆಲೆಸುತ್ತದೆ, ಮಳೆ ಬೆಳೆಯಾಗುತ್ತದೆ ಎಂದು ತಿಳಿಸಿದರು. ಸಮಾರಂಭದಲ್ಲಿ ಶಾಸಕ CN ಬಾಲಕೃಷ್ಣ, ವಿಧಾನ ಪರಿಷತ್ ಮಾಜಿ ಸದಸ್ಯ MA ಗೋಪಾಲಸ್ವಾಮಿ, ನಗರ ಯೋಜನಾ ಪ್ರಾಧಿಕಾರ ಮಾಜಿ ಅಧ್ಯಕ್ಷ AC ಆನಂದಕುಮಾರ್, ಸರ್ವೆ ಮಂಜೇಗೌಡ, ನೆಟ್ಟಕೆರೆ ನಾಗರಾಜ್, ಗ್ರಾಮ ಪಂಚಾಯಿತಿ ಸದಸ್ಯ ಯೋಗೇಶ್, ಜೋಯಿಸರಹಳ್ಳಿ ಮಂಜುನಾಥ್, ಗೌರಮ್ಮ ದೇವರಾಜ್, ಉದ್ಯಮಿಗಳಾದ ದೊಡ್ಡೇಗೌಡ, ನಾಗರಾಜ್, ನಂಜೇಶ್, ದತ್ತಾತ್ರೇಯ, ಕೋಕಿಲಾ ವೆಂಕಟೇಶ್, ಅಗಸರಹಳ್ಳಿ ಚಂದ್ರೇಗೌಡ, ದ್ಯಾವಿನಹಳ್ಳಿ ಮಂಜುನಾಥ್, ಲಿಂಗರಾಜ್, ಶಿವರಾಜ್, ಹೊಂಗೇಹಳ್ಳಿ ಮಂಜುನಾಥ್, ಸಂಪತ್ ಕುಮಾರ್, ಶಿಲ್ಪಾ ನಾಗರಾಜ್, ಮಹದೇವ್ ಇತರರು ಹಾಜರಿದ್ದರು. ಹೆಸರಿದೆ ಗಣಪತಿಪುರ ಅಂತ ನಮ್ಮ ಗುರುಗಳು ಹೆಸರಿಟ್ಟಿದ್ರು ಆ ಗ್ರಾಮಕ್ಕೆ. ಬಿಟಗೋಣ ಹಳ್ಳಿ ಅಂತ ಅಲ್ಲಿ ವ್ಯವಹಾರದಲ್ಲಿ ಆ ಹೆಸರಿದೆ. ಅಂದ್ರೆ ಗಣಪತಿಪುರ ಅಂತ ಅದಕ್ಕೆ ಅಲ್ಲಿ ನಾವು ಗಣಪತಿ ದೇವಸ್ಥಾನ ಪ್ರತಿಷ್ಠಾ ಅದೆಲ್ಲ ಹಿಂದೆ ನಮ್ಮ ಗುರುಗಳು ದಯಮಾಡಿಸಿ ಅನುಗ್ರಹ ಮಾಡಿದ್ರು. ಹಾಗೆ ಈ ಪ್ರಾಂತದಲ್ಲೇ ಆವಾಗ ಬರುವುದಿದೆ. ಹಾಗಾಗಿ ಇಲ್ಲಿ ಇವತ್ತು ವಿಶೇಷವಾಗಿ ಈ ಒಂದು ಗ್ರಾಮಕ್ಕೆ ಇದಕ್ಕೆ ಈ ಕುಂಭಾಭಿಷೇಕವನ್ನು ಮಾಡಬೇಕು ಎಂಬುದಾಗಿ ತುಂಬಾ ದಿವಸದಿಂದ ನೀವು ಪ್ರಾರ್ಥನೆ ಮಾಡ್ತಾ ಇದ್ರಿ. ಅದರಂತೆ ನಾವು ಇಲ್ಲಿಗೆ ಇವತ್ತು ಆಗಮಿಸಿದ್ದೇವೆ. ಇವತ್ತಿನ ದಿವಸದ ಈ ಮುಹೂರ್ತವನ್ನ ನಿರ್ಣಯ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಇಲ್ಲಿ ತುಂಬಾ ಒಂದು ಶ್ರದ್ಧೆಯಿಂದ ನೀರಲ್ಲೆಲ್ಲ ಅನೇಕ ಬಾರಿ ಯಾತ್ರೆಗಳನ್ನ ಮಾಡಿದ್ದಿದೆ. ನಮ್ಮ ಗುರುಗಳು ಸಹ ಇಲ್ಲಿಗೆ ಅನೇಕ ಬಾರಿ ಆಗಮಿಸಿದ್ರು. ನಾವು ಸಹ ಇಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಪ್ರಾಂತ್ಯದಲ್ಲಿ ಅಲ್ಲ ನಿಮ್ಮೆಲ್ಲರ ಈ ಗ್ರಾಮಸ್ಥರೆಲ್ಲರ ಈ ಪ್ರಾಂತ್ಯದ ಭಕ್ತ ಜನರೆಲ್ಲರ ಆರಾಧ್ಯ ದೇವರಾಗಿರ್ತಕ್ಕಂತಹ ಜಗನ್ಮಾತೆಯ ಸನ್ನಿಧಾನದಲ್ಲಿ, ದೊಡ್ಡಮ್ಮ ಮತ್ತು ಚಿಕ್ಕಮ್ಮಮ್ಮನವರ ಸನ್ನಿಧಾನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಹಸಿರು ಕ್ರಾಂತಿಯ ಹರಿಕಾರರಾದ ಬಾಬು ಜಗಜೀವನ್ ರಾಮ್ ರವರ ಜಯಂತ್ಯೋತ್ಸವ ಆಚರಣೆ. ಶೀಘ್ರ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣಕ್ಕೆ ಆದ್ಯತೆಯಿಂದ ಶಾಸಕ ಬಾಲಕೃಷ್ಣರವರು. ತಾಲೂಕಿನ ಕ್ರೀಡಾಭಿಮಾನಿಗಳಿಗೆ ಅನುಕೂಲಕ್ಕಾಗಿ ಅನುದಾನದ ಲಭ್ಯತೆಯೊಂದಿಗೆ ತಾಲೂಕು ಕ್ರೀಡಾಂಗಣಕ್ಕೆ ಗ್ಯಾಲರಿ ಅಳವಡಿಕೆ ಎಂದ ಶಾಸಕ ಬಾಲಕೃಷ್ಣರವರು. ತಾಲೂಕು ಕ್ರೀಡಾಂಗಣದಲ್ಲಿ 1 ಕೋಟಿ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿ ಹೇಳಿಕೆ. ಹಾಗೂ ಜನರ ಕಷ್ಟ ನೋವುಗಳಿಗೆ ನೆರವಾಗುವುದೇ ಮನುಷ್ಯನ ಮಾದರಿ ಜೀವನ ಎಂದ ಶೃಂಗೇರಿ ಶಾರದಾ ಪೀಠದ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿ.
ಬಾಗೂರು ಹೋಬಳಿ ಕುರಿಕಾವಲು ಗ್ರಾಮದಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ದೇವಿಯ ನೂತನ ದೇಗುಲಗಳ ವಿಗ್ರಹ ಪ್ರತಿಷ್ಠಾಪನೆ ವೇಳೆ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.